ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನೊಂದು ಸಕ್ಕತ್ತಾಗಿದೆ, ಫೈನ್ ಆಗಿದ್ದೀನಿ. ನೀವು ಆಗಿದ್ದೀರ ಅಂತ ನೀವು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಲಿಯೋ ನೋಡಿ, ವೆಲ್ಕಮ್ ಮಾಡ್ತಾಳೆ ಲಿಯೋ ನಿಮ್ಮನ್ನು. ಈಗ ಲಿಯೋ ನಾವು ವಾಶ್ರೂಮ್ ಕರ್ಕೊಂಡು ಹೋಗೋಣ ಬನ್ನಿ. ಲಿಯೋ ನೋಡಿ ಹೋಗೋಣ. ನೋಡಿ, ತುಂಬ ಜನ ಕಮೆಂಟ್ ಮಾಡಿರ್ತೀರಾ, ನನಗೆ ಗೊತ್ತು. ಚೆನ್ನಾಗಿ ವ್ಲಾಗ್ ನೋಡಿ, ಅದಕ್ಕೆ ಆದಷ್ಟು ಬೇಗ ಉತ್ತರ ಕೊಡ್ತೀನಿ. ಖಂಡಿತಲ್ಲೂ ಕೊಡ್ತೀನಿ, ಬಟ್ ಸಡನ್ನಾಗಿ ಕೊಡಲ್ಲ. ಅದಕ್ಕೆ ಆನ್ಸರ ಬರಲಿ, ಆದಷ್ಟು ಟೈಮ್ ಬರಲಿ, ಬೇಗ ನಿಮಗೆ ಆನ್ಸರ್ ಕೊಡ್ತೀನಿ. ನಮಗೆ ಲಿಯೋ ನಾವು ವಾಕ್ ಮಾಡಿಸಿ ಕ್ಲಾಸ್ಗೆ ಹೋಗೋದಿದೆ. ಕ್ಲಾಸಲ್ಲಿ ಇಂಡೋರ್ ಗೇಮ್ ಇದೆ, ಅದನ್ನು ಮುಗಿಸೋಣ. ಮತ್ತು ಇವತ್ತಿಂದು ಕಂಟೆಂಟ್ ಏನಂತ ಚಾಟ್ ಮಾಡ್ತೀನಿ. ಡೈಲಿ ಲಾಗ, ಕಿಚನ್ ಲಾಗ ಏನು ಅಂತ ಪ್ಲ್ಯಾನ್ ಮಾಡ್ತೀನಿ. ನಿಮಗೆಲ್ಲ ಆದಷ್ಟು ಬೇಗ ಇನ್ಮೇಲೆ ಒಳ್ಳೊಳ್ಳೆ ಕ್ರೇಜಿ ಕಂಟೆಂಟು ಗೈಸ್. ಇಬ್ಬರೇ ಇವಾಗ ನಮಗೊಂದು ಕಾಫಿ ಮಾಡಿಕೊಟ್ಟಿದ್ದಾರೆ. ನೀ ಕಾಫಿ ಕುಡಿಯುವ. ಆಯ್ ಚಿರು, ನೋಡಿ ಗೈಸ್ ಇಲ್ಲಿ ಹೆಂಗೆ ಆಡ್ತಾನೆ. ಅದು ಬನ್ನಿ, ಊಟ ಮಾಡೋ ಅಂತ ಬಂದಿದ್ದೀವಿ. ಈಗ ಅವಳು ಫಿಶ್ ಊಟ ತಿನ್ನಬೇಕು ಅಂತ ಅಂದು ನೋಡಿ ಎಷ್ಟು ರೋದನೆ ಕೊಟ್ಟಾಳು ನನಗೆ. ಬನ್ನಿ, ಈಗ ಫಿಶ್ ಊಟ ಕೇಳಿದ್ದು, ಸೊ ಫಿಶ್ ಊಟ ಮಾಡಿಸೋದು ಅಂತ ಬನ್ನಿ. ನೋಡಿ ಫಿಶ್ ಊಟ ಬರ್ತಿದೆ. ಇಲ್ಲಿ ಫೇಮಸ್ ಚಂದ್ರಪುರದಲ್ಲಿದ್ದು ಫಿಶ್ ಊಟ. ನಮಗೆ ಮಟನ್ ಊಟ ಹೇಳಿದ್ದೀವಿ. ಬನ್ನಿ ಫಿಶ್ ಊಟ ಮಾಡಲಿ ಮೇಡಮ್. ನಿಮ್ಗೆ ಒಳ್ಳೆ ಮುದ್ದೆ ಮಟನ್ ಊಟ ಬಂದಿದೆ, ಬ್ಯಾಟಿಂಗ್ ಮಾಡುವ. ಗಾಯ್ಸ್ ನನ್ನ ಗಂಟೆ ಸ್ವಲ್ಪ ಇನ್ಫೆಕ್ಷನ್ ಇದೆ, ಕಣ್ಣೆ ಆಯಿತು, ಗಂಟ್ಲಾಯಿತು ಪಾಪ. ಪ್ರಾಬ್ಲಮ್ ಎಷ್ಟು ಅಲ್ವಾ. ಸೊ ಇವತ್ತು ಕಿಚನ್ ಲಾಗ್ ಆಗಿರೋದ್ರಿಂದ ಪಾಪ ಏನು ಮಾಡ್ತಿದ್ದೀರಾ? ಚಿಕನ್ ಮಸಾಲ. ಸೊ ಎಲ್ಲ ಕಟ್ ಮಾಡ್ಕೊತಿದ್ದಾಳೆ. ಕಟ್ ಮಾಡಾದ್ಮೇಲೆ ನಿಮ್ಗೆ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ, ಇಸ್ಕೊ. ಇವಾಗ ನೋಡಿ ಇಲ್ಲ ಯೂಟ್ಯೂಬ್ ರೆಸಿಪಿ ಪಾಪ ಅಡುಗೆ ಮಾಡೋದು ಹೆಂಗೆ ಗೊತ್ತಾ? ಯೂಟ್ಯೂಬ್ ನೋಡ್ಕೊಂಡು ಇವತ್ತು ರಿವೀಲ್ ಮಾಡಿದ್ದೀನಿ ಗೈಸ್. ಏನು ಮಾಡ್ತಿರೋದು ಈಗ? ಚಿಕನ್ ಮಸಾಲ ಏನೇನು ಹಾಕೋಬೇಕು ಫಸ್ಟು ನೋಡ್ಕೊಳ್ಳಂಗೆ ಹೇಳ್ಬೇಕು. ಫಸ್ಟು ಎಲ್ಲ ಸ್ಪೈಸಸ್ ಹಾಕೋಬೇಕು. ಸ್ಪೈಸಸ್ ಆದಮೇಲೆ ಮೆಣಸಿನ್ಕಾಯಿ ಹಾಕ್ಬೇಕು 2. ಅದಾದಮೇಲೆ ಒಣಮೆಣಸಿನ್ಕಾಯಿ 2 ಹಾಕ್ಬೇಕು. ಅದಾದ್ಮೇಲೆ ಈರುಳ್ಳಿ ಹಾಕ್ಬೇಕು. ಈರುಳ್ಳಿ ಆದಮೇಲೆ ಅದೆಲ್ಲ ರೋಸ್ಟ್ ಎಲ್ಲ ಆದಮೇಲೆ ಈಗ ಇಲ್ಲಿ ಏನಾಗಿದೆ ಅಷ್ಟನ್ನು ಹೇಳು, ಇಲ್ಲ ಫುಲ್ ಹೇಳ್ಬಿಡ್ತೀಯಾ? ಫುಲ್ ರೆಸಿಪಿ ಹೇಳ್ಬಿಡು. ಎಲ್ಲ ರೋಸ್ಟ್ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆದಮೇಲೆ ಚಿಕನ್ ಹಾಕೋಬೇಕು. ಚಿಕನ್ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ಟು ಟೊಮೆಟೊ ಹಾಕೋಬೇಕು. ಟೊಮೆಟೊ ಆದಮೇಲೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಚಿಲ್ಲಿ ಪೌಡರು, ಸಾಲ್ಟು, ಟರ್ಮರಿಕ್ಕು, ಕೊರಿಯಂಡರ್ ಪೌಡರು ಇಷ್ಟನ್ನ ಹಾಕೊಂಡು ಮಿಕ್ಸ್ ಮಾಡಬೇಕು ಅಷ್ಟೇ. ಕಲ್ತ್ಬಿಟ್ರೆ ಗೈಸ್, ನೈಸ್ ಕಲ್ತ್ಬಿಟ್ರೆ ಗೈಸ್ ಅಡುಗೆನ. ಇದ್ರಲ್ಲಿ ಚಾಪ್ ಮಾಡಿದೆ ಇವತ್ತು. ಅದರಲ್ಲೇ ಮಾಡೋಕ್ಕಿರೋದು. ಚೆನ್ನಾಯ್ತಲ್ಲ? ಇಲ್ಲ ಚೆನ್ನಾಗಿಲ್ಲ. ಚೆನ್ನಾಗಿಲ್ವಾ? ಪಾತ್ರೆ ತೊಳಿ ನೋಡಿ ಗೈಸ್, ಇಲ್ಲಿ ಪಾತ್ರೆ ತೊಳಿ ಬಂದು ಚಿಕನ್ ತೊಳ್ಕೊಡ್ಬೇಕು. ಬೇರೆ ಚಿಕನ್ ಹೊಡಿಬೇಕು. ತೊಳ್ದಾಯ್ತಾ? ಈ ಅಪ್ಪ ಇಲ್ಲಿ ಹೆಂಗೆ ಆಡ್ತೋಳು ನೋಡಿ ಇವಳು. ಲಿಯೋ ಎಲ್ಲ ಹಾಳು ಮಾಡ್ಕೊಂಡು. ಮಂಗುಸಿ, ಇದ್ರ ಬುದ್ಧಿ ಕಲ್ತಿದ್ಯಲ್ಲ. ಏನು ಮಾಡಿದ್ರು? ಚಿಕನ್ದು ಗ್ರೇವಿ ಕರಿ ಮಾಡಿದ್ದಾಳೆ ಪಾಪಮ್ಮ. ಏನು ಗೊತ್ತಾಗೈತೆ ನನಗೆ ಖುಷಿ. ಅವಳಿಗೆ ಬರುತ್ತಾ ಗೊತ್ತಿಲ್ಲ, ಪಟ್ ಅಂತ ಮಾಡ್ತಿದ್ದಾಳ. ಸಖತ್ ಖುಷಿ ಗೈಸ್ ನನಗೆ. ಇದಕ್ಕೆ ಗ್ರೇಟ್ ಮಗಳು ನೀನು, ಕ್ಯೂಟ್ ನೀನು. ಅದು ರೆಸಿಪಿ ಎಲ್ಲ ಹೇಳಿರಲ್ಲ, ಅದು ಮಾಡ್ಕೊಡಿ. ಚಿಕನ್ ಸೊ ಆಯ್ತು ಇರಲಿ. ನಂಗೆ ಪೃಥ್ವಿನ ಮಾಡ್ಕೊಡ್ತಾನೆ. ಏನು ಮಾಡ್ಕೊಡ್ತಿದ್ಯೋ? ನೀರಿಗೆ ಹಾಕ್ಬಿಟ್ಟು ಕುಡಿದ್ರೆ ಗಂಟಲು ನೋವೆಲ್ಲ ಹೋಗುತ್ತೆ. ಮಾಡ್ಕೊಡ ಪೃಥ್ವಿ ಮಾಡ್ತಾ ನೋಡೋಣ ಹೆಂಗೆ. ನಾಳೆ ಹೇಳ್ತೀನಿ ಆಗಲಿ ಮಾಡ್ಕೊಡ ಬ್ರೋ. ಹೆಲ್ಪ್ ಮಾಡ್ತಾನೆ ಗೈಸ್. ಪಾತ್ರೆ ತೊಳಿಯೋದ್ರೆ ಓಡೋಗಿದ್ದಾನೆ. ನಾನು ಎಡಿಟ್ ಮಾಡಿದೆ ಗೈಸ್, ಎಡಿಟ್ ಲಾಗ್ ಅಪ್ಲೋಡ್ ಮಾಡಿದ್ದಾನೆ, ಮಾಡ್ತಾ ಹೋಗ್ಬಿಟ್ಟಿದ್ದೆ. ಫೋನ್ ಮಾಡಿದ್ರು ಗೈಸ್, ಪೇ ಮಾಡ್ತೀರಾ ಮೀಟಿಂಗ್? ನಾನು ಆಯಿಲ್ನ ಆರ್ಡರ್ ಮಾಡಿದ್ದೆ, ಈಗ ಬಂದೈತೆ. 1 ಅವರ್ ಆಯ್ತಲ್ಲ ಬ್ರೋ? 1 ಅವರ್ ಆಯ್ತು. ಯಾಕೆ ಲೇಟ್ ಆಯ್ತು ಇವತ್ತು? ಆಯಿಲ್ ಅಷ್ಟೇ ಅಲ್ವಾ? ಲೆಮನ್ ಮತ್ತೆ ಆರ್ಡ್ರ್ ಮಾಡ್ದಾ ಬ್ರೋ? ನಮ್ಮ ಐಡಿ ಚೆಕ್ ಮಾಡ್ತಾವ್ರೆ, ನೋಡಿರ್ತಾರೆ, ಬಟ್ ಲೇಟಾಗಿ ಫ್ಲಾಶ್ ಆಗುತ್ತೆ. ಇದ್ದಿತ್ತು ಎಣ್ಣೆ ಚೆಲ್ಬಿಟ್ಟವಳು. ಶೀ ಮಾಡಿದ್ರೆ ಪಾಪಮ್ಮ ಅವರು ಆರ್ಡರ್ ಬಂದಿದ್ರು. ಅವರು ಪಾಪಮ್ಮಗೆ ಕಾಯಿನ್ಸ್ ಕೊಟ್ಟರು. ನಿಮ್ಮ ಪ್ರಕಾರ ಇದೇನು ಅನಿಸುತ್ತೆ? ನಂಗೆ ಇಸ್ಕೊಬಾರ್ದು ಗೈಸ್. ಸ್ವಲ್ಪ ಅವ್ರು ಇಷ್ಟು ನೈಟಲ್ಲಿ ತಂದು ಕೊಡ್ತಾರೆ, ನಾನು ಡೆಲಿವರಿ ಮಾಡ್ತಾರೆ ಅಂತ ಅಂದರೆ ಏನೋ ಒಂದು 50 ರೂಪಾಯಿ ಉಳಿತಿಂದ ಅವರು ಟಿಕ್ ಮಾಡಿರ್ತಾರೆ. ಹಂಗೆಲ್ಲ ಕೇಳಕ್ಕೆ ಹೋಗ್ಬಾರ್ದು. ಅದಕ್ಕೆ ಹೇಳಿದ್ದೀನಿ, ನೆಕ್ಸ್ಟ್ ಟೈಮ್ ಕೇಳಲ್ಲ ಬಿಡಿ ಪಾಪಮ್ಮ. ಅಲ್ಲ ಪಾಪಮ್ಮ, ಕೇಳ್ತೀನಿ ನೆಕ್ಸ್ಟ್ ಟೈಮ್ ಕೇಳ್ತೀಯಾ? 100 ರೂಪಾಯಿ ಚೇಂಜ್ ಹೊಡೆದ್ರೆ 100 ರೂಪಾಯಿ ಇಟ್ಕೊಳ್ಳಿ ಬಿಡಿ ಬ್ರೋ. ಹಂಗ ನೋಡಿ, ಈ ಥರದವ್ರಿಗೆ ಏನು ಹೇಳೋದು? ಈ ಥರದವ್ರಿಗೆ ಹಂಗೆಲ್ಲ ಹೇಳಿತ್ತು, ಬಟ್ ಅದೊಂದು ಇರಬೇಕು. ಇದು ನೋಡಿ ಏನೋ ಮಾಡ್ಕೊಟ್ಟಿದ್ದಾನೆ. ಕಣ್ಣು ಮುಚ್ಚಿ ಕುಡಿಬೇಕಂತೆ. ಕಣ್ಣು ಮುಚ್ಕೊಂಡು ಕುಡಿ ನೋಡೋಣ ಪೃಥ್ವಿ ಗೊತ್ತಾ ಇಲ್ಲ ಅಂತ ನೋಡೇ ಬಿಡೋಣ. ಕುಡಿದ್ಬಿಟ್ಟೆ ಹೊಡಿದ ಮುಂಚೆನೆ ಬಿಸಿನೀರು ಮಸ್ಕ್ ಸಕ್ಕತ್ತಂತರ ಆಗ್ಬಿಡ್ತು. ಗುಜ್ಮಿ ನೋಡಿ ಇಷ್ಟು ಕ್ರೇಜಿ ಆಗೈತೆ.
ಈ ಲೈಟ್ಸ್ ಎಲ್ಲ ಮುಂಚೆ ಹಾಕಿತ್ತಲ್ಲ, ಇವಾಗ ಹಾಕಿದ್ದಾರೆ ಇಲ್ಲ ಲೈಟ್ಸ್ ಎಲ್ಲ ಇಲ್ಲೆಲ್ಲ ಇಲ್ಲ ನೋಡಿ. ಅವ್ನು ಸ್ನ್ಯಾಕ್ಸ್ ಕೇಳ್ದ, ಅದಕ್ಕೆ ಸ್ನ್ಯಾಕ್ಸ್ ತೊಗೊಂಡು ಹೋಗ್ತಿದ್ದೀನಿ. ಅವ್ನಿಗೊಂದು ಅವ್ಳಿಗೊಂದು ಕೊಡೋಣ. ಈಗ ಬಿಸಿನೀರು ಕುಡಿತಾ ಇದ್ದೀನಿ. ಇವಪ್ಪ ಗಂಟ್ಲು ಸಕ್ಕತ್ ನೋಡ್ಬಿಟ್ಟಿದೆ. ಎಷ್ಟು ಬಿಸಿನೀರು ಕುಡಿಯೋಣ. ಐಸ್ ಕ್ರೀಮ್ ತಿಂತ ನನಗೆ ಬಿಟ್ಟು ಐಸ್ ಕ್ರೀಮ್ ತಿಂತಾ ಇರೋದು. ಮಧ್ಯಾಹ್ನ ಆರ್ಡ್ರ್ ಮಾಡ್ಕೊಂಡು ತಿಂತಾ ಇರೋದು ಇವಾಗ. ಏನು ನಿನ್ನ ಮುಖ ತೋರಿಸು. ಐಸ್ ನಿಮ್ಮ ಮುಖ ಹಿಂಗಾಗಿದೆ ಅಂತಾರೆ. ಹಿಂಗಾಗಿದೆ ಕಣ್ಣಿಗೆ ತೋರಿಸು ನೀರು. ಹಿಂಗಾಗಿದೆ ಕಣ್ಣಿಗೆ ಡ್ರಾಪ್ ಆಗುತ್ತವೆ ಗೈಸ್, ಅದಕ್ಕೆ ಹಿಂಗಾಗಿದೆ. ಎಷ್ಟೊಂದು ಹೆಂಗೆ ಕೆಡ್ತಾಗಿಲ್ಲ ಬಿಡು ಅಲ್ಲ ಐಸ್ ಇವತ್ತಿಂದು ವ್ಲಾಗ್ ಮುಗಿಸೋ ಟೈಮ್ ಬಂದಿದೆ. ಸೊ ಏನಾಯಿತು ಅಂತಂದರೆ ಅಡುಗೆ ಎಲ್ಲ ಮಾಡಿಸೋ ಗೆಸ್ಟ್ಗಳು ಬಂದಿದ್ದರು. ಸೊ ಸ್ವಲ್ಪ ಅವ್ರೆಲ್ಲ ಆಡಿರೋ ಮಾತುಗಳಿಲ್ಲ, ಸ್ವಲ್ಪ ನನಗೆ ಇನ್ನೂ ಗಿಲ್ಟ್ ಕಾಡ್ತಾ ಇದೆ. ಸೊ ಇದಕ್ಕೆಲ್ಲ ಒಂದು ಉತ್ತರ ಕೊಟ್ಟೇ ಕೊಡ್ತೀನಿ. ಯಾರೇನೇ ಮಾತಾಡ್ಕೊಳ್ಳಿ, ಯಾರೇನೇ ಅಂದ್ಕೊಳ್ಳಿ, ಅವರಿಗೆಲ್ಲ ಒಂದು ಉತ್ತರ ಕೊಟ್ಟೇ ಕೊಡ್ತೀನಿ. ಬಟ್ ಪ್ರೆಸೆಂಟಲ್ಲಿ ಇವಾಗ ಟೈಮ್ ಅವ್ರದ್ದು ನಂದೇ ಟೈಮ್ ನಂದೇ ಆಗಿದೆ. ಬಟ್ ಮಾತುಕೊಳ್ಕಿಲ್ಲ ಟೈಮ್ ಆಗಿದೆ. ಸೊ ನಾನು ರಿಯಾಕ್ಟ್ ಮಾಡೋ ಟೈಮಲ್ಲ. ಆದಷ್ಟು ಬೇಗ ಎಲ್ಲರಿಗೂ ಉತ್ತರ ಕೊಡ್ತೀನಿ. ಅದಂತ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ, ಜಾಸ್ತಿ ಇದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ, ಮಾಡಿ ತೋರಿಸ್ತೀನಿ. ಈ ವ್ಲಾಗ್ನ ಎಲ್ಲಿಗೆ ಏನು ಮಾಡ್ತಿದ್ದೀನಿ. ಲವ್ ಯು ಟಿಲ್ ದೆನ್ ಟೇಕ್ ಕೇರ್ ಬಾಯ್. ಐ ಹೋಪ್ ಇಷ್ಟ ಆಗಿದ್ರೆ ನನ್ನ ಜೊತೆ ಇರಬೇಕು ಅಂತಂದರೆ ವ್ಲಾಗ್ನ ಹಂಗೆ ನೋಡ್ತಾ ಇರಿ. ಲವ್ ಯು ಟಿಲ್ ದೆನ್ ಟೇಕ್ ಕೇರ್ ಬಾಯ್. ನನ್ನ ಗಂಟೆ ಬೇರೆ ತುಂಬ ನೋವಾಗಿದೆ. ಬಾಯ್.